ఇంటి బలే ಅವಳು ಕುಲ್ದಿನಿ ಲಕ್ಕದು ಅಂತಲೇ ಸ್ವಲ್ಪ ಕಮ್ಮಿ ಮಂಜುವರೆ ನೀವು ಏನು ಇದು ಮಾಡ್ತಿದ್ರಿ ಇಲ್ಲಿ? ಸರ್ ಇದು ಸೈಟ್ ಬಡವರಿಗೆ ಸುಮಾರು ಸ್ಟ್ರೈಕ್ ಮಾಡಿದ್ವಿ. ಗೌರ್ಮೆಂಟಿಂದ ನಮಗೇನು ಫೆಸಿಲಿಟಿ ಸಿಗಲಿಲ್ಲ. ಅದಕ್ಕೆ ಒಂದು ಖಾಲಿ ಜಾಗ ಇತ್ತು, ರೆವಿನ್ಯೂ ಜಾಗ ಅಂತ ಗೊತ್ತಾಯಿತು. ಅದಕ್ಕೆ ನಾವು ಎಲ್ಲ ಬಡವರು ಬಂದು ಎಷ್ಟೇ ಕೂಲಿ ಕಾರ್ಮಿಕರೆಲ್ಲ ಬಂದು ಅಲ್ಲಿ ಸೈಟ್ ಮಾಡಿಕೊಂಡು ಇವಾಗ ಮಾಡ್ತಿದ್ವಿ. ಎಲ್ಲರೂ ನೀವೇನು ಕೆಲಸ ಮಾಡ್ತೀರಿ? ನಾನು ಆಟೋ ಡ್ರೈವರು ಮತ್ತು ಪಂಚಾಯತಿ ಮೆಂಬರು, ಗ್ರಾಮ ಪಂಚಾಯತಿ. ಇದು ಇವರೆಲ್ಲ ನೀವು ಕೂಲಿ ಕೆಲಸ ಮಾಡೋದು? ಮನೆ ಇಲ್ಲ ನಿಮಗೆ? ನೀವು ಫಾರಂ 53 ಎಲ್ಲ ಅರ್ಜಿ ಕೊಟ್ಟಿದ್ದೀರಾ? ಎಲ್ಲ ಯಾವುದಾದ್ರು ಕೊಟ್ಟಿದ್ದೀರಿ? ಸೈಟ್ ಜಾಗಕ್ಕೆ ಕೊಟ್ಟಿದ್ದೀರಿ. ಮನೆ ಇಲ್ಲ ನಿಮಗೆ? ಎಲ್ಲಿರೋದು ಮತ್ತೆ ಈಗೆಲ್ಲ? ಎಷ್ಟು ರಿಟೈರ್ಡ್ ಆಗಿದೆ, ಮನೆ ಇಲ್ಲ. ಇಬ್ಬರಿಗೆ ರಿಟೈರ್ಡ್ ಆಗಿದೆ ಹೆಂಗಸರಿಗೆ. ಏನಮ್ಮ ನಿಮ್ಮದು? ನಮಗೆ ಅದೇ ಸರ್, ಎಸ್ಟೇಟ್ ಅಲ್ಲಿ ಕೂಲಿ ಕೆಲಸ ಮಾಡ್ತಾ ಇರೋದು ನಾವು. ಮನೆ ಇಲ್ಲ. ತುಂಬಾ ಸಲ ಪಂಚಾಯತಿಗೆ ಅರ್ಜಿ ಎಲ್ಲ ಹಾಕಿದ್ದೀವಿ, ಯಾವುದು ನಮಗೆ ಅವ್ರು ಮಾಡಿ ಕೊಟ್ಟಿಲ್ಲ. ಅದಕ್ಕಾಗಿ ಇದೊಂದು ಖಾಲಿ ಜಾಗ ಇದೆ ಅಂತ ಗೊತ್ತಾಯ್ತು. ಯಾವ ಅರ್ಜಿ ಯಾವಾಗ ಕೊಟ್ಟಿದ್ದ ಅರ್ಜಿ? ವರ್ಷ ಕೊಡ್ತಾ ಇದೀವಿ, ಆದ್ರೆ ಮಾಡಿ ಕೊಡ್ತೀವಿ ಅಂತಾರೆ, ಮತ್ತೆ ಎಲ್ಲೂ ಜಾಗನು ತೋರ್ಸಲ್ಲ, ಮಾಡಿ ಕೊಟ್ಟಿಲ್ಲ. ಅದಕ್ಕೆ ಇದೊಂದು ಸರ್ಕಾರ ಜಾಗ ಅಂತ ಗೊತ್ತಾಯ್ತು, ಅದಕ್ಕೆ ಬಂದೊಂದು ಗುಡ್ಸ್ಲಾಕ. ಎಷ್ಟು ಜನ ಇದ್ದೀರಿ? ನಾವೊಂದು 30-40 ಜನ ಇದ್ದೀವಿ. 30-40 ಜನನ ಕುಟುಂಬನ? ಕುಟುಂಬ 30-40 ಯಾರಿಗೂ ಮನೆ ಇಲ್ಲ? ಯಾರಿಗೂ ಇಲ್ಲ ಸರ್, ಎಲ್ಲ ರಿಟೈರ್ಡ್. ಪಂಚಾಯತ್ ರೆಕಾರ್ಡ್ ಇದೆ, ನೋಡಕ್ಕೆ ನಾವು ಯಾವಾಗ ಕೊಟ್ಟಿದ್ದು ರೆಕಾರ್ಡ್ಸ್ ಅಲ್ಲಿ ಇದೆ. ಎಷ್ಟು ಎಕರೆ ಇದೆ ಇದು? ಒಂದು 2 ಎಕರೆ ಅಂದಾಜು ಇರ್ಬೋದೇನೋ. 2 ಎಕರೆ ಇದೆ. ಒಟ್ಟು 30 ಕುಟುಂಬ ಅದಲ್ಲ? 40 ಕುಟುಂಬ. ಈಗ ಇದನ್ನು ನೀವು ಇಲ್ಲಿ ಸೆಡ್ ಹಾಕಿ ಮನೆ ಕಟ್ತಾ ಇದ್ದೀರಿ. ನಿಮಗೆ ತಕರಾರು ಯಾರು ಮಾಡ್ತಿದ್ದಾರೆ? ಸರ್ಕಾರದ್ದು ಇದು ಅಂದರೆ ಜಮೀನು ಅಂದರೆ ಅದು ಸರ್ಕಾರನ ಬಂದು ಅಬ್ಜೆಕ್ಷನ್ ಮಾಡ್ಬೇಕಲ್ಲ. ಅವ್ರಿಗೆ ಹೆಬ್ಬರ ಮನೆಯಿಂದ ಕಳಿಸಿದ್ರು ಇಲ್ಲಿಗೆ. ಇದು ಫಸ್ಟಿಗೆ ಅವ್ರು ಯಾರೋ ಸುಂಕದವರಿಗೆ ಸೈಟ್ ಕೊಟ್ಟಿದ್ದೀವಿ ಅಂತೇಳಿ ಒಂದು ಸಾವಿರ ಎಲ್ಲ ನಿನ್ನೆ ಮನೆ ಬಾಳೆ ಗಿಡ ಎಲ್ಲ ಹಾಕೋದಿದೆ. ಆದ್ರೆ ಅದು ಇದು ನಿಜವಾಗ್ಲೂ ಸರ್ಕಾರದ ಜಾಗ ಇದು. ಹೌದು. ಈಗ ಅವರಿಗಾದ್ರೆ 3-4 ಎಕರೆ ಜಾಗ ಇದೆ. ಇಲ್ಲಿ ನಮ್ಮಲ್ಲಿ ಇವರಿಗೆ ಯಾರಿಗೂ ಇಲ್ಲ. ಎಲ್ಲ ಸೈಟ್ಗೆ ಇದರಲ್ಲಿ ಎಸ್ಟೇಟ್ ಕ್ವಾರ್ಟರ್ಸ್ ಅಲ್ಲೇ ವಾಸ ಮಾಡ್ತಿರೋದು ಈಗ. ಹಾಗಾಗಿ ಇಲ್ಲೊಂದು ಸರ್ಕಾರಿ ಜಾಗ ಯಾವ ಗ್ರಾಮ ಪಂಚಾಯತ್ ಇದು? ಹೇರೂರು ಗ್ರಾಮ ಪಂಚಾಯತಿ. ಹೇರೂರು ಗ್ರಾಮ ಪಂಚಾಯತ್. ಯಾರು ಅಧ್ಯಕ್ಷರು ಯಾರಿಲ್ಲ? ಅಧ್ಯಕ್ಷ ಅಶ್ವಥ್ ಅಂತ ಹೇಳಿ. ಅವ್ರೇನಂತಾರೆ? ಅವರು ಅದಕ್ಕೆ ರೆಕಾರ್ಡ್ ನೋಡಕ್ಕಂತ ಹೋಗಿ ನೋಡ್ತೀವಿ ಅಂತ ಹೇಳಿ ಹೇಳಿದ್ದಾರೆ. ನೋಡ್ಬೇಕು ಇನ್ನೇನು. ಈಗ ತಹಸೀಲ್ದಾರ್ ಬರ್ತಾರೆ, ಈಗ ಬರ್ತಾರಂತ ಹೇಳಿದ್ರು. ಪೊಲೀಸರು ಬಂದಿದ್ರು ಬೆಳಿಗ್ಗೆ. ಪೊಲೀಸರು ಬಂದು ಹಂಗೆ ಇರಲಿ, ಏನು ಮಾಡಕ್ ಹೋಗ್ಬೇಡ ಅಂತ ಹೇಳಿದ್ರು. ಹೋಗಿ ಗಾಜು ಕಳ್ಸಿಕೊಡ್ತೀನಿ ಅಂತ ಹೇಳಿ. ಯಾರು ನಿಮ್ಮ ಜೈಪುರ ಸ್ಟೇಷನ್ ಅವರು? ಹೌದು, ಜೈಪುರ ಸ್ಟೇಷನ್. ಇದು ಇಲ್ಲಿನ ಶಾಸಕರು ರಾಜೇಗೌಡರಿಗೆ ನೀವು ಗಮನಕ್ಕೆ ತಂದಿದ್ದೀರಾ? ಎಲ್ಲ ಕೊಟ್ಟಾಗಿದೆ. ಏನಂತಾರೆ ಅವರು? ಅದೇ ಮಾಡ್ಕೊಡ್ತೀನಿ ಅಂತಿದ್ರೆ ಇನ್ನು ಎಲ್ಲಿ ಜಾಗ ಇಲ್ಲ. ಈ ಫಾರೆಸ್ಟ್ ಇಲ್ಲಿ ನೋಡಿ, ಇಲ್ಲಿ ಜಾಗ ಇದೆಯಲ್ಲ ಇಲ್ಲಿ? ಅಲ್ಲಿ ಹೀಗಿದೆ, ಅದೇ ಈಗ ನೋಡಿ ಇನ್ನು ಕೇಳಬೇಕು ಅವ್ರ ಹತ್ರ. ಈಗ ಜಾಗ ಇದೆ, ಈಗ ಮಾಡ್ಕೊಡ್ಬೋದು. ಈಗ ಸರ್ಕಾರದ ಅಧಿಕೃತ ಆದೇಶ ಇದೆಯಲ್ಲ, ಇದ್ರದ್ದು ಬಡವರಿಗೆ ಎಲ್ಲರಿಗೂ ಕೂಡ ಮನೆ ಕೊಡಬೇಕು, ನಿವೇಶನ ಕೊಡಬೇಕು ಅಂತ ಇದೆಯಲ್ಲ? ಹೌದು ಸರ್, ಕೊಡ್ಬೇಕಂತ ಇದೆ. ಮೊನ್ನೆ ಬೇರೆ ಎಲ್ಲ ಮತ್ತೊಂದ್ಸಲ GPS ಮಾಡ್ಕೊಂಡು ಎಲ್ಲ ಮತ್ತೆ ಇದು ಮಾಡ್ಕೊಂಡು ಹೋಗಿ ರೆಕಾರ್ಡ್ ಮಾಡ್ಕೊಂಡು ಹೋಗಿದ್ದಾರೆ. ಸೆಂಟ್ರಲ್ ಗೌರ್ಮೆಂಟ್ ಕಳಿಸ್ಬೇಕಂತೇಳಿ ಅದನ್ನು ಮಾಡ್ಕೊಂಡು ಹೋಗಿದ್ರೆ ಅದ್ರದ್ದು ಸುದ್ದಿ ಇಲ್ಲ ಇಷ್ಟು ತನಕ. ಮಾಡ್ಕೊಂಡಾಗ 4-5 ತಿಂಗಳಾಯ್ತಂತ. ರೆಕಾರ್ಡ್ಸ್ ಎಲ್ಲ ಇದೆ ಸರ್, ಸುಮಾರು ವರ್ಷದಿಂದ. 35-40 ವರ್ಷದಿಂದ ನಾವು ಅರ್ಜಿ ಹಾಕ್ತಾನೆ ಇದೀವಿ ಸರ್. ಮನೆ ಇಲ್ಲ ಅಂತ ಹೇಳಿ. ಈಗೇನೆಲ್ಲ ರಿಟೈರ್ಡ್ ಆಗಕ್ಕಾಯ್ತು. ಕೆಲವು ರಿಟೈರ್ಡ್ ಆದವ್ರು ಇದ್ದಾರೆ. ರಿಟೈರ್ಡ್ ಪ್ಲಾಂಟೇಶನ್ ಇವ್ರು ನೋಡಿ, ಇವ್ರಿಗೆ ರಿಟೈರ್ಡ್ ಆಗಿದೆ ನೋಡಿ, ಇವ್ರಿಗೆ ರಿಟೈರ್ಡ್ ಆಗಿದೆ ಪಾಪ. ಅವರಿಗೆ ನೋಡಿ ಇನ್ನು ಮನೆ ಇಲ್ಲ ಅಂದ್ರೆ ವಾಪಸ್ ಕಳಿಸ್ತಾರೆ, ಅವ್ರು ಎಲ್ಲಿ ಹೋಗ್ತಾರೆ? ಅವರು ಕಷ್ಟಪಟ್ಟು 1-2 ವಾರದಲ್ಲಿ ಮಾಡ್ತಿದ್ದಾರೆ ಕೆಲಸ. ಅಲ್ಲೂ ಕೆಲಸ ನಿಲ್ಸಿದ್ರೆ ಮತ್ತೆ ಅವರು ಹೊರಗೆ ಬಂದು ಎಲ್ಲಿ ಕೂರೋದು? ಬಾಡಿಗೆ ಮನೆ ಅಂತೂ ಈಗ ಸಿಗೋದು ಇಲ್ಲ. ಸಿಕ್ಕರು ಸಹಿತ 5,000-6,000 ಬಾಡಿಗೆ. ಅವ್ರು ಏನ್ ಮಾಡ್ತಾರೆ? ಎಲ್ಲಿಂದ ಕಟ್ತಾರೆ ಬಾಡಿಗೆ?
ಸಮಸ್ಯೆ. ಅವರು ದುಡಿಯಕ್ಕೆ ಹುಷಾರಿಲ್ಲ ಅಂತ ಮನೇಲಿ ಕೂತ್ರೆ, ಮನೇಲಿದ್ರೆ ನಿಮಗೆ ರೂಮ್ ಖಾಲಿ ಮಾಡಿ ಅಂತಾರೆ, ಕೆಲ್ಸಕ್ಕೆ ಬರ್ಬೇಕಂತ. ಅವ್ರು ಪಾಪ ಹುಷಾರಿಲ್ದವ್ರು ಯಾವ ರೀತಿ ಕೆಲಸ ಮಾಡ್ತಾರೆ? ಆ ಪರಿಸ್ಥಿತಿ ಇರುವಾಗ ನಮಗೆ ಗುಡಿಸ್ಲಾಕ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ರೆ ಸಾಕು.